ಇದರ ಕುರಿತು ನಾವು ಏನೂ ಹೇಳೋದಿಲ್ಲ. ಐ ವಿಲ್ ನಾಟ್ ಸೇ ಎನಿಥಿಂಗ್ ಅಬೌಟ್ ದಿಸ್. ಐ ವಿಲ್ ನಾಟ್ ಸೇ ಎನಿಥಿಂಗ್ ಅಬೌಟ್ ದಿಸ್. ಇದರ ಕುರಿತು ನಾವು ಏನು ಹೇಳೋದಿಲ್ಲ. ನಿಮ್ಮನ್ನು ಕಡಿಮೆ ಅಂತ ತಿಳಿದುಕೊಳ್ಳಬೇಡಿ. ಅಂದರೆ ನಿಮ್ಮ ಬಗ್ಗೆ ನೀವೇ ನನ್ನ ಕಡಿದು ಆಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಬೇಡಿ ಅಂತ ಹೇಳೋಕ್ಕೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಿಮ್ಮನ್ನು ಕಡಿಮೆ ಅಂತ ತಿಳಿದುಕೊಳ್ಳಬೇಡಿ. ನೆಕ್ಸ್ಟ್, ನನಗೆ ಒಂದು ಮಾತು ಹೇಳು. ಟೆಲ್ ಮೀ ಒನ್ ಥಿಂಗ್. ಟೆಲ್ ಮೀ ಒನ್ ಥಿಂಗ್. ನಿಮ್ಮ ಸ್ನೇಹಿತರು ಎಲ್ಲಿದ್ದಾರೆ? ವೇರ್ ಆರ್ ಯುವರ್ ಫ್ರೆಂಡ್ಸ್? ವೇರ್ ಆರ್ ಯುವರ್ ಫ್ರೆಂಡ್ಸ್? ನಿಮ್ಮ ಸ್ನೇಹಿತರು ಎಲ್ಲಿದ್ದಾರೆ? ನಾನು ಅವಳಿಗೋಸ್ಕರ ಮುಂಜಾನೆಯಿಂದ ಕಾಯ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಹರ್ ಸಿನ್ಸ್ ಮಾರ್ನಿಂಗ್. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಹರ್ ಸಿನ್ಸ್ ಮಾರ್ನಿಂಗ್. ನಾನು ಅವಳಿಗೋಸ್ಕರ ಮುಂಜಾನೆಯಿಂದ ಕಾಯ್ತಾ ಇದ್ದೇನೆ. ನಾನು ಅವನಿಗೆ ಶಾಲೆಗೆ ಬರುವುದನ್ನು ನೋಡಿದೆ. ಐ ಸಾ ಹಿಮ್ ಕಮಿಂಗ್ ಟು ಸ್ಕೂಲ್. ಐ ಸಾ ಹಿಮ್ ಕಮಿಂಗ್ ಟು ಸ್ಕೂಲ್. ನಾನು ಅವನು ಶಾಲೆಗೆ ಬರುವುದನ್ನು ನೋಡಿದೆ. ನಾನು ಇಲ್ಲಿಗೆ ಯಾರಿಗೂ ಬರುವುದನ್ನು ನೋಡಿಲ್ಲ. ಐ ಸಾ ನೋ ಒನ್ ಕಮಿಂಗ್ ಟು ಹಿಯರ್. ಐ ಸಾ ನೋ ಒನ್ ಕಮಿಂಗ್ ಟು ಹಿಯರ್. ನಾನು ಇಲ್ಲಿಗೆ ಯಾರಿಗೂ ಬರುವುದನ್ನು ನೋಡಿಲ್ಲ. ನನಗೆ ಇಷ್ಟೇ ಗೊತ್ತು. ನನಗೆ ಇಷ್ಟೇ ಗೊತ್ತು. ದಟ್ಸ್ ಆಲ್ ಐ ನೌ. ದಟ್ಸ್ ಆಲ್ ಐ ನೌ. ದ್ಯಾಟ್ಸ್ನ ಅಥವಾ ದ್ಯಾಟ್ ಈಸ್ ಅಂತಲೂ ಹೇಳ್ತೀವಿ. ನನಗೆ ಅದು ನಿಜ ಇದೆ ಅಂತ ಅನಿಸುತ್ತಿಲ್ಲ. ಐ ಡೋಂಟ್ ಥಿಂಕ್ ಇಟ್ ಈಸ್ ಟ್ರೂ. ಐ ಡೋಂಟ್ ಥಿಂಕ್ ಇಟ್ ಈಸ್ ಟ್ರೂ. ನನಗದು ನಿಜ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳೋದು. ನಾನು ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ. ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್. ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್. ದಯವಿಟ್ಟು ನನಗೆ 100 ರೂಪಾಯಿ ಸಾಲ ಕೊಡಿ. ಪ್ಲೀಸ್ ಲೆಂಡ್ ಮೀ 100 rupees. ಪ್ಲೀಸ್ ಲೆಂಡ್ ಮೀ 100 rupees. ದಯವಿಟ್ಟು ನನಗೆ 100 ರೂಪಾಯಿ ಸಾಲ ಕೊಡಿ. ಸ್ನೇಹಿತರ ಬಳಿ ಅದು ಸಾಲ ಕೇಳ್ತೀವಲ್ಲ, ಅದಕ್ಕೆ ಆ ರೀತಿ ಈ ರೀತಿ ಕೇಳೋದು. ನೆಕ್ಸ್ಟ್, ಪ್ರತಿಯೊಂದು ಕೆಲಸ ಸರಿಯಾದ ಸಮಯದಲ್ಲಿ ಮುಗಿಸು. ಕಂಪ್ಲೀಟ್ ಈಚ್ ವರ್ಕ್ ಆಟ್ ರೈಟ್ ಟೈಮ್. ಕಂಪ್ಲೀಟ್ ಈಚ್ ವರ್ಕ್ ಆಟ್ ರೈಟ್ ಟೈಮ್. ಅಂದರೆ ಯಾವುದೇ ಕೆಲಸ ಆಗಲಿ ಟೈಮ್ ಟು ಟೈಮ್ ಮುಗಿಸು ಅಂತ ಹೇಳ್ತೀವಲ್ಲ, ಅದನ್ನೇ ಪ್ರತಿಯೊಂದು ಕೆಲಸ ಸರಿಯಾದ ಸಮಯದಲ್ಲಿ ಮುಗಿಸು. ನಿಮಗೆ ಇಷ್ಟವಾಗಿದ್ದನ್ನು ನೀವು ಮಾಡಬಹುದು. ಯು ಮೇ ಡೂ ವಾಟ್ ಯು ಲೈಕ್. ಯು ಮೇ ಡೂ ವಾಟ್ ಯು ಲೈಕ್. ನಿಮಗೆ ಯಾವುದು ಇಷ್ಟ ಆಗಿರ್ತದಲ್ಲ ಅದನ್ನೇ ನೀವು ಮಾಡಬಹುದು ಅಥವಾ ಮಾಡಬೇಕು ಅಂತ. ಹೋಗಿ ನೋಡು, ಅವಳು ಹೋಗಿರಬಹುದು. ಹೇಳ್ತೀವಲ್ಲ, ಯಾರಿಗಾದರೂ ಮನೆಯಲ್ಲಿ ಹೇಳುವಾಗ ಹೋಗಿ ನೋಡು ಅವಳು ಹೋಗಿರಬಹುದು ಅಥವಾ ಅವಳು ಹೋಗಿರ್ತಾಳ ಅಂತಲೂ ಹೇಳ್ತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಗೋ ಆ್ಯಂಡ್ ಲುಕ್, ಸಿ ಮೇ ಹ್ಯಾವ್ ಗಾನ್. ಗೋ ಆ್ಯಂಡ್ ಲುಕ್, ಸಿ ಮೇ ಹ್ಯಾವ್ ಗಾನ್. ಅವನು ಬೆಂಗಳೂರಿನಿಂದ ಬಂದನು. ಅಂದರೆ ಯಾರಾದರೂ ಕೇಳ್ತಾರಲ್ಲ, ಯಾರಾದರೂ ಬಂದರೆ ಅವನು ಎಲ್ಲಿಂದ ಬಂದ ಅಂತ ಕೇಳಬೇಕಾದ್ರೆ ಯಾವುದಾದ್ರೂ ನಿಮಗೆ ಇಷ್ಟ ಆದ ಊರನ್ನು ಸೇರಿಸ್ಕೋಬೋದು. ಹೀ ಕೇಮ್ ಫ್ರಮ್ ಬೆಂಗಳೂರು. ಅವನಿಗೆ ಜ್ವರ ಬಂದಿತ್ತು. ಹೀ ಹ್ಯಾಡ್ ಫೇವರ್. ಹೀ ಹ್ಯಾಡ್ ಫೇವರ್. ಅವನಿಗೆ ಜ್ವರ ಬಂದಿತ್ತು. ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚಿಕೊಳ್ಳಿ. ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚಿಕೊಳ್ಳಿ. ಅಪ್ಲೈ ಆಯಿಲ್ ಟು ಯುವರ್ ಹೇರ್. ಅಪ್ಲೈ ಆಯಿಲ್ ಟು ಯುವರ್ ಹೇರ್. ಅವನು ನನ್ನ ವಿರುದ್ಧವಾಗಿದ್ದಾನೆ. ಅವನು ನನ್ನ ವಿರುದ್ಧವಾಗಿದ್ದಾನೆ. ಹೀ ಈಸ್ ಅಗೇನೆಸ್ಟ್ ಮೀ. ಹೀ ಈಸ್
ಅಗೈನೆಸ್ಟ್ ಮೀ. ನಿಮಗೆ ಹೇಗೆ ಗೊತ್ತಾಯಿತು? ನಿಮಗೆ ಹೇಗೆ ಗೊತ್ತಾಯಿತು? ಹೌ ಡಿಡ್ ಯು ಕಮ್ ಟು ನೌ? ಹೌ ಡಿಡ್ ಯು ಕಮ್ ಟು ನೌ? ಹೌ ಡಿಡ್ ಯು ಕಮ್ ಟು ನೌ? ಎಲ್ಲ ಸಮಸ್ಯೆಗಳಿಗೆ ನೀನೇ ಮೂಲ ಕಾರಣ. ಎಲ್ಲ ಸಮಸ್ಯೆಗಳಿಗೆ ನೀನೇ ಮೂಲ ಕಾರಣ. ಯು ಆರ್ ದ ರೂಟ್ ಕ್ಯೂಸ್ ಆಫ್ ಆಲ್ ಟ್ರಬಲ್ಸ್. ಯು ಆರ್ ದ ರೂಟ್ ಕ್ಯೂಸ್ ಆಫ್ ಆಲ್ ಟ್ರಬಲ್ಸ್. ಎಲ್ಲ ಸಮಸ್ಯೆಗಳಿಗೆ ನೀನೇ ಕಾರಣ. ನಾನು ಹೇಳಿರುವುದನ್ನು ಯಾರಿಗೂ ಹೇಳಬೇಡ. ಅಂದರೆ ನಾನು ಏನಾದರೂ ಯಾರಾದರೂ ಹೇಳಿರ್ತಾರಲ್ಲ ಸೀಕ್ರೆಟ್ ವಿಷಯನ, ಅದನ್ನು ನಾ ಹೇಳಿರೋದನ್ನು ಯಾರಿಗೆ ಹೇಳಬೇಡ ಅಂತ ಹೇಳೋಕ್ಕೆ ಡೋಂಟ್ ಟೆಲ್ ಎನಿ ಒನ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು. ನನಗೆ ಅರ್ಥ ಆಯಿತು, ಐ ಗಾಟ್ ಇಟ್, ಅಥವಾ ಐ ಅಂಡರ್ಸ್ಟುಡ್ ಅಂತಲೂ ಹೇಳ್ಬೋದು. ನನಗೆ ಅರ್ಥ ಆಯಿತು ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಐ ಗಾಟ್ ಇಟ್ ಅಥವಾ ಐ ಅಂಡರ್ಸ್ಟುಡ್ ಅಂತ ಎರಡು ರೀತಿಯಲ್ಲೂ ಹೇಳ್ಬೋದು. ನನ್ನಿಂದ ನಾಚಿಸ್ಕೋಬೇಡ. ನನ್ನಿಂದ ನಾಚಿಸ್ಕೋಬೇಡ. ಡೋಂಟ್ ಸೇ ಅವೇ ಫ್ರಮ್ ಮೀ. ಡೋಂಟ್ ಸೇ ಅವೇ ಫ್ರಮ್ ಮೀ. ನೀನು ಆಕಾಶ ಜೊತೆ ಎಲ್ಲಿ ಹೋಗಿದ್ದೆ? ನೀನು ಆಕಾಶ್ ಜೊತೆ ಎಲ್ಲಿ ಹೋಗಿದ್ದೆ? ವೇರ್ ಡಿಡ್ ಯು ಗೋ ವಿತ್ ಆಕಾಶ್? ವೇರ್ ಡಿಡ್ ಯು ಗೋ ವಿತ್ ಆಕಾಶ್? ಯಾರಿಗೆ ಏನೂ ಮುಟ್ಟುವುದಕ್ಕೆ ಕೊಡಬೇಡ. ಯಾರಿಗೆ ಏನೂ ಮುಟ್ಟುವುದಕ್ಕೆ ಕೊಡಬೇಡ. ಡೋಂಟ್ ಲೆಟ್ ಎನಿ ಒನ್ ಟು ಟಚ್ ಎನಿಥಿಂಗ್. ಡೋಂಟ್ ಲೆಟ್ ಎನಿ ಒನ್ ಟು ಟಚ್ ಎನಿಥಿಂಗ್. ನಿನ್ನ ಸಮಸ್ಯೆ ನನ್ನ ಸಮಸ್ಯೆ ಇದ್ದ ಹಾಗೆ. ಯಾರಾದರೂ ಸ್ನೇಹಿತರ ಕಷ್ಟದಲ್ಲಿ ಅವ್ರಿಗೆ ಧೈರ್ಯ ತುಂಬ ಹೇಳ್ತೀವಲ್ಲ. ಯುವರ್ ಪ್ರಾಬ್ಲಮ್ ಈಸ್ ಮೈ ಪ್ರಾಬ್ಲಮ್. ಯುವರ್ ಪ್ರಾಬ್ಲಮ್ ಈಸ್ ಮೈ ಪ್ರಾಬ್ಲಮ್. ನಿನ್ನ ಸಮಸ್ಯೆ ನನ್ನ ಸಮಸ್ಯೆ ಇದ್ದ ಹಾಗೆ. ನಾನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಐ ವೆಂಟ್ ಟು ಬೆಂಗಳೂರು ಯೆಸ್ಟರ್ಡೇ. ಐ ವೆಂಟ್ ಟು ಬೆಂಗಳೂರು ಯೆಸ್ಟರ್ಡೇ. ನೀನು ನನಗೆ ಇದನ್ನು ಮೊದಲೇ ಏಕೆ ಹೇಳಲಿಲ್ಲ? ನೀನು ನನಗೆ ಇದನ್ನು ಮೊದಲೇ ಏಕೆ ಹೇಳಲಿಲ್ಲ? ವೈ ಡಿಡಂಟ್ ಯು ಟೆಲ್ ಮೀ ದಿಸ್ ಅರ್ಲಿಯರ್? ವೈ ಡಿಡಂಟ್ ಯು ಟೆಲ್ ಮೀ ದಿಸ್ ಅರ್ಲಿಯರ್? ಅವನು ತುಂಬ ಪ್ರಾಮಾಣಿಕ ವ್ಯಕ್ತಿ. ಅವನು ತುಂಬ ಪ್ರಾಮಾಣಿಕ ವ್ಯಕ್ತಿ. ಹಿ ಈಸ್ ವೆರಿ ಹಾನೆಸ್ಟ್ ಪರ್ಸನ್. ಹಿ ಈಸ್ ವೆರಿ ಹಾನೆಸ್ಟ್ ಪರ್ಸನ್. ಅವನು ತುಂಬ ಧೈರ್ಯವಂತ ವ್ಯಕ್ತಿ. ಅವನು ತುಂಬ ಧೈರ್ಯವಂತ ವ್ಯಕ್ತಿ. ಹಿ ಈಸ್ ವೆರಿ ಕರೇಜಿಯಸ್ ಪರ್ಸನ್. ಹಿ ಈಸ್ ವೆರಿ ಕರೇಜಿಯಸ್ ಪರ್ಸನ್.